ಮತ್ತೊಮ್ಮೆ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಈ ದೇಶದಲ್ಲಿ ಕರ್ನಾಟಕ ರಾಜ್ಯವನ್ನ ಒಂದನೇ ಸ್ಥಾನಕ್ಕೆ ತಗೊಂಡು ಹೋಗ್ತೇವೆ, ನವ ಕರ್ನಾಟಕವನ್ನ ನಿರ್ಮಾಣ ಮಾಡ್ತೇವೆ. ಅದಕ್ಕಾಗಿ ನಮಗೆ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದಾರೆ. ನಾನು ಕೂಡ ನಿಮ್ಮಲ್ಲಿ ಮನವಿಯನ್ನ ಮಾಡತಕ್ಕಂಥದ್ದು, ನಾವು 5 ವರ್ಷ ಕರ್ನಾಟಕದಲ್ಲಿ ಜನರ ನಿರೀಕ್ಷೆಗೆ ತಕ್ಕಂತೆ ಆಡಳಿತವನ್ನ ಮಾಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ, ಕೊಟ್ಟ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದೇವೆ. ನಿಮ್ಮ ವಿಶ್ವಾಸವನ್ನ, ನಂಬಿಕೆಯನ್ನ ಉಳಿಸಿಕೊಂಡಿದ್ದೇವೆ. ಇದರ ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂಥ 6.5 ಕೋಟಿ ಜನರಿಗೆ, ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯವರಿಗೆ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥ ಯಾವುದಾದರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅನ್ನಭಾಗ್ಯ ಕಾರ್ಯಕ್ರಮ ಇದನ್ನು ನಾನು ಘೋಷಣೆ ಮಾಡಿದಾಗ ಭಾರತೀಯ ಜನತಾ ಪಕ್ಷದವರು ಜೆಡಿಎಸ್ನವರು ಟೀಕೆಯನ್ನ ಮಾಡಿದರು. ಸಿದ್ದರಾಮಯ್ಯನವರು ಬಡವರಿಗೆ ಫ್ರೀಯಾಗಿ ಅಕ್ಕಿ ಕೊಡೋದ್ರ ಮೂಲಕ ಎಲ್ಲಾ ಬಡವರನ್ನ ಸೋಮಾರಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಕೃಷಿ ಕಾರ್ಮಿಕರು ನಮಗೆ ಕೆಲಸಕ್ಕೆ ಬರಲ್ಲ ಅಂತಕ್ಕಂಥ ಟೀಕೆಯನ್ನು ಮಾಡಿದ್ರು. ಒಬ್ಬ MLA ಬಿಜೆಪಿಗೆ ಸೇರಿದಂಥವರು ನೇರವಾಗಿ ವಿಧಾನಸಭೆಯಲ್ಲಿ ಮಾತುಗಳನ್ನು ಆಡಿದರು. ನಾನು ಹೇಳಿದೆ, ಸ್ವಾಮಿ, 100 ವರ್ಷಗಳಿಂದ ಹಸಿದಿರ್ತಕ್ಕಂಥ ಜನರಿಗೆ 2 ಹೊತ್ತು ಊಟ ಕೊಡಲಿಕ್ಕೆ ಪ್ರಯತ್ನ ಮಾಡಿದರೆ ಕರ್ನಾಟಕವನ್ನು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ನಿಮಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ನೀವೆಷ್ಟೋ ವರ್ಷಗಳಿಂದ ಸೋಮಾರಿಗಳಾಗಿದ್ದೀರಿ. ಇವತ್ತು 100 ವರ್ಷಗಳಿಂದ ಬೆವರು ಸುರಿಸಿ ದುಡಿದು ಉತ್ಪಾದನೆಯನ್ನು ಮಾಡಿದಂತ ಈ ಜನರು ಕೂಡ ಬಡವರು ಸ್ವಲ್ಪ ದಿನ ರೆಸ್ಟ್ ತಗೊಳ್ಳಿ, ನೀವೆಲ್ಲ ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನು ಅವರಿಗೆ ಹೇಳಿದೆ. ಅದಕ್ಕೆ ಅವರಿಗೆ ಉತ್ತರ ಸಿಗ್ಲಿಲ್ಲ, ಉತ್ತರ ಹೇಳಲಿಕ್ಕಾಗಲಿಲ್ಲ. ಇವತ್ತು 4 ಕೋಟಿ ಜನ ಬಡವರು, 1,10,00,000 ಕುಟುಂಬಗಳು 2 ಹೊತ್ತು ಊಟ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ 15, 16, 17 2 ವರ್ಷಗಳು ಭೀಕರ ಬರಗಾಲ ಇದ್ರೂ ಕೂಡ ರಾಜ್ಯದಿಂದ ಯಾವುದೇ ಜಿಲ್ಲೆಯಿಂದ ಗುಳೆ ಹೋಗಲಿಲ್ಲ. ಇದು ಅನ್ನಭಾಗ್ಯ ಕಾರ್ಯಕ್ರಮದ ದೊಡ್ಡ ಸಾಧನೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ಮಾತೃಪೂರ್ಣ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೇವೆ. 10 ಲಕ್ಷ ಗರ್ಭಿಣಿಯರು, ಬಾಣಂತಿಯರಿಗೆ ಬಿಸಿ ಊಟ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲಾ ಶಾಲಾ ಮಕ್ಕಳಿಗೆ 5 ದಿನ ವಾರದಲ್ಲಿ ಉಚಿತವಾಗಿ ಹಾಲನ್ನು ಕೊಡ್ತಾ ಇದ್ದೇವೆ. ಅಂಗನವಾಡಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ವಾರದಲ್ಲಿ 2 ದಿನ ಮೊಟ್ಟೆ ಕೊಡ್ತಾ ಇದ್ದೇವೆ. ಇವೆಲ್ಲದರ ಜೊತೆಗೆ ಇಂದಿರಾ ಕ್ಯಾಂಟೀನ್ ಅನ್ನ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ, ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ, ಬೆಂಗಳೂರು ನಗರದಲ್ಲಿ ಇವತ್ತು ತೆರಿತಾ ಇದ್ದೇವೆ. ಉದ್ದೇಶ
ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಇಡೀ ದೇಶದಲ್ಲಿ ಇವತ್ತು ಯಾವುದಾದರೂ ರಾಜ್ಯ ಉಚಿತವಾಗಿ ಅಕ್ಕಿ ಕೊಡ್ತಕ್ಕಂಥ ರಾಜ್ಯ ಇದ್ರೆ ಅದು ಕರ್ನಾಟಕ ಅಂತಕ್ಕಂಥದ್ದನ್ನ ಇವತ್ತು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕವನ್ನ ಗುಡಿಸಲು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕಾಗಿ 5 ವರ್ಷಗಳಲ್ಲಿ 15 ಲಕ್ಷ ಮನೆಗಳನ್ನು ಕಟ್ಟಿಸ್ತೇವೆ ಅಂತೇಳಿ ಈ ರಾಜ್ಯದ ಜನತೆಗೆ ನಾವು ಮಾತನ್ನು ಕೊಟ್ಟಿದ್ದೆವು. ಈಗಾಗಲೇ 13.5 ಲಕ್ಷ ಮನೆಗಳನ್ನು ಕಟ್ಟಿಸಿದ್ದೇವೆ. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ 16 ಲಕ್ಷ ಮನೆಗಳನ್ನು ಕಟ್ಟಿಸಿ ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡು ಕರ್ನಾಟಕ ಗುಡಿಸಲು ಮುಕ್ತ ರಾಜ್ಯ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜಸ್ಥಾನವನ್ನು ಬಿಟ್ಟರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥ ಪ್ರದೇಶ. ಮಳೆ ಆಶ್ರಯದಲ್ಲಿ ನಮ್ಮ ರೈತರು ವ್ಯವಸಾಯವನ್ನು ಮಾಡಿ ಬದುಕ್ತಾ ಇದ್ದಾರೆ. ಅವರಿಗೆ ನಾವು ಶಕ್ತಿಯನ್ನು ಕೊಡಬೇಕು, ಅವರ ಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಕೃಷಿ ಭಾಗ್ಯವನ್ನು ಜಾರಿಗೆ ತಂದಿದ್ದೇವೆ. ಕೃಷಿ ಭಾಗ್ಯದ ಕಾರ್ಯಕ್ರಮದ ಮೂಲಕ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ಈವರೆಗೆ ಖರ್ಚು ಮಾಡಿ 2 ಲಕ್ಷ ಕೃಷಿ ಹೊಂಡಗಳನ್ನು ತೋರಿಸಿದ್ದೇವೆ. ಬಹುಶಃ ದೇಶದ ಯಾವ ಭಾಗದಲ್ಲೂ ಕೂಡ ಒಣಭೂಮಿ ವ್ಯವಸಾಯ ಮಾಡ್ತಕ್ಕಂಥ ರೈತರಿಗೆ ಕೃಷಿ ಹೊಂಡಗಳನ್ನು ತೋರಿಸಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲ. ಇವತ್ತು ಕೃಷಿ ಮಾರುಕಟ್ಟೆಗಳಲ್ಲಿ ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದು 162 ಕೃಷಿ ಮಾರುಕಟ್ಟೆಗಳಲ್ಲಿ 159 ಕೃಷಿ ಮಾರುಕಟ್ಟೆಯಲ್ಲಿ ಆನ್ಲೈನ್ ಮಾರುಕಟ್ಟೆ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದೇವೆ. ಇದು ಇಡೀ ದೇಶದಲ್ಲಿ ಕರ್ನಾಟಕ ಮೊದಲನೇ ಬಾರಿಗೆ ಜಾರಿಗೆ ತಂದಂತ ರಾಜ್ಯ ಅಂತಕ್ಕಂಥದ್ದನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಗೌರವ ಶಾಮನೂರು ಶಿವಶಂಕರಪ್ಪನವ್ರಿಗೂ ಕೂಡ ಸೇರಬೇಕು. ಶಾಮನೂರು ಶಿವಶಂಕರಪ್ಪನವರು ಕೃಷಿ ಮಾರುಕಟ್ಟೆ ಸಚಿವರಾಗಿದ್ದಾಗ ಈ ಕಾರ್ಯಕ್ರಮವನ್ನು ಜಾರಿಗೆ ತಗೊಬಂದು ಇವತ್ತು ಕೇಂದ್ರ ಸರ್ಕಾರದವರು ಹೇಳಿರೋ ಪ್ರಕಾರ ಈ ಕಾರ್ಯಕ್ರಮವನ್ನು ನಾವು ಜಾರಿಗೆ ತಂದ ಮೇಲೆ ರೈತರ ಆದಾಯ 38% ಜಾಸ್ತಿಯಾಗಿದೆ. 38% ಜಾರಿಯಾಗಿದೆ. ಇದನ್ನ ನಾನು ಹೇಳ್ತಕ್ಕಂಥದ್ದಲ್ಲ, ಕೇಂದ್ರದ ಅಧೀನದಲ್ಲಿರ್ತಕ್ಕಂಥ ನೀತಿ ಆಯೋಗದವರು ಹೇಳಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯಾರು ಕೃಷಿ ಭೂಮಿಯನ್ನ ಮಳೆಗಾಲ ನಂಬಿಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ ಅವರಿಗೆ ಈ ವರ್ಷದಿಂದ 18-19ನೇ ವರ್ಷದಿಂದ ಎಲ್ಲ ರೈತರಿಗೆ ಯಾರು 1 ಹೆಕ್ಟೇರ್ ಜಮೀನು ಇರ್ತದೆ, 2.5 ಎಕರೆ ಜಮೀನು, ಅವರೆಲ್ಲರಿಗೂ ಕೂಡ 5,000ದಿಂದ 10,000 ರೂಪಾಯಿ ಅವರ ಅಕೌಂಟಿಗೆ ನೇರವಾಗಿ ಜಮಾ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದೇನೆ. ಅದು ಏಪ್ರಿಲ್ 1ರಿಂದ ಜಾರಿಗೆ ಬರುತ್ತಾ ಇದೆ. ಈ ಕಾರ್ಯಕ್ರಮದಿಂದ 70 ಲಕ್ಷ ರೈತರಿಗೆ ಅನುಕೂಲ ಆಗ್ತದೆ. 70 ಲಕ್ಷ. ಯಾರು ಹಾಲು ಉತ್ಪಾದಕರಿದ್ದಾರೆ ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿ ಸಬ್ಸಿಡಿಯನ್ನು ಸರ್ಕಾರ ಕೊಡುತ್ತದೆ. ರೈತ 10 ಲೀಟರ್ ಹಾಲನ್ನು ಸೊಸೈಟಿಗೆ ಹಾಕಿದರೆ 50 ರೂಪಾಯಿ ಸರ್ಕಾರ ಕೊಡ್ತದೆ. ಇದರಿಂದ 50 ಲಕ್ಷ ಲೀಟರ್ ಹಾಲು ಪ್ರತಿದಿನ ಬರ್ತಾ ಇತ್ತು. ನಾವು 5 ರೂಪಾಯಿ ಸಬ್ಸಿಡಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ
ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಬರ್ತಕ್ಕಂಥ ಹಾಲು ಹೆಚ್ಚಳ ಆಗಿ ಇವತ್ತು ಪ್ರತಿದಿನ 72 ಲಕ್ಷ ಲೀಟರ್ ಹಾಲು ಸೊಸೈಟಿಗಳಿಗೆ ಬರ್ತಾ ಇದೆ. ಇದು ನಮ್ಮ ಸರ್ಕಾರದ ದೊಡ್ಡ ಸಾಧನೆ, ರೈತರಿಗಾಗಿರ್ತಕ್ಕಂಥ ಅನುಕೂಲ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವೆಲ್ಲ ಕಾರ್ಯಕ್ರಮಗಳ ಮೂಲಕ ನಮ್ಮ ಉದ್ದೇಶ ಕರ್ನಾಟಕವನ್ನ ಬರಮುಕ್ತ ರಾಜ್ಯವನ್ನಾಗಿ ಮಾಡಬೇಕು, ಬರಮುಕ್ತ ರಾಜ್ಯವನ್ನಾಗಿ ಮಾಡಬೇಕು. ಅದಕ್ಕೋಸ್ಕರನೇ ವ್ಯಾಪಕವಾಗಿ ರಾಜ್ಯದಲ್ಲಿ ಎಲ್ಲಾ ಕೆರೆಗಳನ್ನ ತುಂಬಿಸ್ತಕ್ಕಂಥ, ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ವ್ಯಾಪಕವಾಗಿ ಹಮ್ಮಿಕೊಂಡಿದ್ದೇವೆ. ಮೈಕ್ರೋ ಇರಿಗೇಷನ್ ಅನ್ನ ಜಾರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇದರ ಮೂಲಕ ಅಂತರ್ಜಲ ಹೆಚ್ಚಾಗಬೇಕು. ನಮ್ಮ ಜನರಿಗೆ, ಜಾನುವಾರುಗಳಿಗೆ ಕುಡಿಯುವ ನೀರು ಸಿಕ್ಕಬೇಕು, ವ್ಯವಸಾಯಕ್ಕೆ ಬೋರ್ವೆಲ್ಗಳಿಗೆ ನೀರು ಸಿಕ್ಕಬೇಕು. ಈ ಕಾರಣಕ್ಕೋಸ್ಕರವಾಗಿ ಇವತ್ತು ಕೆರೆ ತುಂಬಿಸ್ತಕ್ಕಂಥ ಮೈಕ್ರೋ ಇರಿಗೇಷನ್ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ನೀರಾವರಿ ಕರ್ನಾಟಕದಲ್ಲಿ ಅನೇಕ ಯೋಜನೆಗಳು ನಡೀತಾ ಇದ್ದಾವೆ. ನಾವು ಅಧಿಕಾರಕ್ಕಿಂತ ಬರೋದಕ್ಕಿಂತ ಮುಂಚಿತವಾಗಿ ನಾನು, ಪರಮೇಶ್ವರ್ ಅವರು, ನಮ್ಮ ಪಕ್ಷದ ಮುಖಂಡಗಳು ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೆ ಎಲ್ಲಿ ಬಸವಣ್ಣ ಐಕ್ಯ ಆದ ಅಲ್ಲಿವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು. ಕೂಡಲ ಸಂಗಮದಲ್ಲಿ ನಾವು ಒಂದು ಘೋಷಣೆಯನ್ನು ಮಾಡಿದ್ದು, ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ 10,000 ಕೋಟಿ ರೂಪಾಯಿಗಳನ್ನು ನೀರಾವರಿಗೆ ಖರ್ಚು ಮಾಡ್ತೀವಿ ಅಂತೇಳಿ. ಈಗಾಗಲೇ 5 ವರ್ಷಗಳಲ್ಲಿ 46,452 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. 58,000 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ. ಇಂದಿನ ಸರ್ಕಾರದವರು 5 ವರ್ಷದಲ್ಲಿ ನೀರಾವರಿಗೆ ಖರ್ಚು ಮಾಡಿದಂತ ಹಣ ಕೇವಲ 18,000 ಕೋಟಿ. ನಾವು ಮಂಜೂರು ಮಾಡಿರ್ತಕ್ಕಂಥದ್ದು 58,000 ಕೋಟಿ. ಇದರ ಜೊತೆಗೆ ರಾಹುಲ್ ಗಾಂಧಿಯವರು ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಂದಿದ್ರು, ಆತ್ಮಹತ್ಯೆ ಮಾಡ್ಕೊಂಡಂತ ರೈತರ ಮನೆಗಳಿಗೆ ಹೋಗಿದ್ರು. ಅವತ್ತು ರಾಣಿಬೆನ್ನೂರು ತಾಲೂಕಿನಲ್ಲಿ ಒಂದು ಸಾರ್ವಜನಿಕ ಸಭೆ, ಅವತ್ತು ರಾಹುಲ್ ಗಾಂಧಿ ಅವರು ಹೇಳಿದ್ರು, ನೀವು ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳಿ. ನಾನು ಮಾತನಾಡುವಾಗ ಹೇಳಿದೆ, ಕರ್ನಾಟಕದ ರೈತರ ಮೇಲೆ 52,000 ಕೋಟಿ ರೂಪಾಯಿ ಸಾಲ ಇದೆ. ಅದರಲ್ಲಿ 42,000 ಕೋಟಿ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಶೆಡ್ಯೂಲ್ ಬ್ಯಾಂಕ್ಗಳು ಕೊಟ್ಟಿರ್ತಕ್ಕಂಥ ಸಾಲ. ನಾವು ಕೊಟ್ಟಿರ್ತಕ್ಕಂಥದ್ದು 10,730 ಕೋಟಿ. ನಾನು ಸೊಸೈಟಿಗಳ ಸಾಲ ಮನ್ನಾ ಮಾಡ್ತೇನೆ. ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲವನ್ನ ಮನ್ನಾ ಮಾಡಲಿ ಅಂತ ಹೇಳಿದ್ದೆ. ಅವತ್ತು ನನಗೆ ಹೇಳಿದ್ರು, ಕೂಡಲೇ ಸೊಸೈಟಿಗಳ ಸಾಲ ಮನ್ನಾ ಮಾಡಿ ಅಂತೇಳಿ. ನಾನು ಸೊಸೈಟಿಗಳ ಸಾಲ 8,165 ಕೋಟಿ, ಸುಮಾರು 50,000 ರೂಪಾಯಿವರೆಗೆ 22,27,000 ರೈತರಿಗೆ ಸಾಲ ಮನ್ನಾ ಮಾಡಿದೆ. ನರೇಂದ್ರ ಮೋದಿ ಅವರು ನಿಯೋಗ ಕರ್ಕೊಂಡು ಹೋದ್ರು ಕೂಡ ಜಪ್ಪಯ್ಯ ಅಂದ್ರೆ ಒಪ್ಪಲಿಲ್ಲ. ಅವರ ಸರ್ಕಾರದ ಮಂತ್ರಿಗಳು ಹೇಳ್ತಾರೆ, ರಿಸರ್ವ್ ಬ್ಯಾಂಕ್ ಗವರ್ನರ್ ಹೇಳ್ತಾರೆ, ರೈತರ ಸಾಲ ಮನ್ನಾ ಮಾಡಿದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗ್ಬಿಡ್ತದೆ, ಹದಗೆಟ್ಟು ಹೋಗ್ತದೆ. ನಾನು ಕೇಳ್ತೇನೆ, ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 72,000 ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿದರು. ನರೇಂದ್ರ ಮೋದಿ ಅವರೇ, ನೀವು ಲಕ್ಷಾಂತರ ಕೋಟಿ ಕೈಗಾರಿಕೋದ್ಯಮಿಗಳ ಸಾಲ ಮನ್ನಾ ಮಾಡುತ್ತೀರಿ, ರೈತರ ಸಾಲ ಮನ್ನಾ ಮಾಡಿದ್ರೆ
ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಮಾತುಗಳನ್ನು ಆಡ್ತೀರಿ. ಇದು ರೈತ ವಿರೋಧಿಯಾದಂತ ನಿಲುವು ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀಮಾನ್ ಯಡಿಯೂರಪ್ಪನವರು ಇವತ್ತೇನು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಇದೇ ಯಡಿಯೂರಪ್ಪ ವಿಧಾನ ಪರಿಷತ್ನಲ್ಲಿ ಡಿಸೆಂಬರ್ 30, 2009 ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಮುಖಂಡಗಳು ವಿಧಾನ ಪರಿಷತ್ನಲ್ಲಿ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದಾಗ ಯಡಿಯೂರಪ್ಪ ಹೇಳಿದಂತ ಮಾತು, ಉತ್ತರ ಕೊಟ್ಟದ್ದು, ದುಡ್ಡೆಲ್ಲಿಂದ ತರಲಿ, ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ ಇಲ್ಲ. ಇದನ್ನ ಯಾರು ಹೇಳಿದ್ದು? ಮಿಸ್ಟರ್ ಯಡಿಯೂರಪ್ಪ, ರೈತ ಬಂಧು, ಸ್ವಯಂ ಘೋಷಿತ ರೈತ ನಾಯಕ. ಹೆಸರು ಶಾಲೆ ಹಾಕಬಿಟ್ಟು ರೈತರ ಬಗ್ಗೆ ಧಾರಾಳವಾಗಿ ಮಾತನಾಡ್ತಕ್ಕಂಥವ್ರು ಹೇಳದಂತ ಮಾತು. ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ಹಾವೇರಿನಲ್ಲಿ ರೈತರು ಗೊಬ್ಬರ ಕೇಳಿದಾಗ, ಬೀಜ ಕೇಳಿದಾಗ ರೈತರ ಮೇಲೆ ಗೋಲಿಬಾರ್ ಮಾಡಿಸಿ ಇಬ್ಬರು ರೈತರನ್ನ ಕೊಂದು ಹಾಕಿದಂತ ಈ ಯಡಿಯೂರಪ್ಪನವರಿಗೆ, ಭಾರತೀಯ ಜನತಾ ಪಕ್ಷದವರಿಗೆ ರೈತರ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು. ಇವ್ರಿಗೇನಾದ್ರು ನೈತಿಕತೆ ಇದೆಯಾ? ದಲಿತರ ಬಗ್ಗೆ ಮಾತಾಡಲಿಕ್ಕೆ ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ 24,42,000 ಕೋಟಿ. ಅದರಲ್ಲಿ ದಲಿತರಿಗೆ ಖರ್ಚು ಮಾಡತಕ್ಕಂಥ ಹಣ ಕೇವಲ 55,000 ಕೋಟಿ. ಕರ್ನಾಟಕದ ಬಜೆಟ್ 2,09,000 ಕೋಟಿ. ನಾವು ದಲಿತರ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು 24.1% ಇದ್ದಾರೆ. ನಾವು ಅಭಿವೃದ್ಧಿಗೆ ಖರ್ಚು ಮಾಡತಕ್ಕಂಥ ಹಣದಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಿಡಬೇಕು, SCP, TSPನಲ್ಲಿ ಅಂತೇಳಿ ತೀರ್ಮಾನ ಮಾಡಿ 2013ರಲ್ಲಿ ಕಾನೂನು ತಗೊಂಡ್ಬಂದವು. ಆ ಕಾನೂನು ತಂದ ಮೇಲೆ ನಮ್ಮ ಅವಧಿನಲ್ಲಿ SCP, TSPನಲ್ಲಿ ಖರ್ಚು ಮಾಡಿರ್ತಕ್ಕಂಥ ಒಟ್ಟು ಹಣ 5 ವರ್ಷದಲ್ಲಿ 88,000 ಕೋಟಿ. ಬಿಜೆಪಿಯವರು 5 ವರ್ಷದಲ್ಲಿ ಏನೀಗ ಬಿಜೆಪಿಯ ನಡೆಗೆ ದಲಿತರ ಕಮಿಟಿ ಅಂತ ಹೋಗ್ತಾ ಇದ್ದಾರೆ. ನಾಚಿಕೆ ಆಗಬೇಕು. ದೊಡ್ಡ ನಾಟಕ. ಇವರು ಖರ್ಚು ಮಾಡಿದ್ದು ಅಧಿಕಾರದಲ್ಲಿ 5 ವರ್ಷದಲ್ಲಿ ಕೇವಲ 21,000 ಕೋಟಿ. ನಾವು ಖರ್ಚು ಮಾಡಿದ್ದು 88,000 ಕೋಟಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ ಇರಬೇಕು ಅಂತೇಳಿ ಇವತ್ತು ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಕಾನೂನು ತಂದಿರ್ತಕ್ಕಂಥ ಮೊದಲನೇ ರಾಜ್ಯ ಅದು ಕರ್ನಾಟಕ ಅಂತಕ್ಕಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ದಾವಣಗೆರೆ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ತಾಂಡಗಳಲ್ಲಿ ಬಹಳ ಜನ, ಲಂಬಾಣಿ ಜನ ವಾಸ ಮಾಡ್ತಾ ಇದ್ದಾರೆ. ಕುರುಬರಟ್ಟಿಗಳಿದ್ದಾವೆ, ನಾಯಕರಟ್ಟಿಗಳಿದ್ದಾವೆ, ಕೊಲ್ರಟ್ಟಿಗಳಿದ್ದಾವೆ, ಮಧುರೆಗಳಿದ್ದಾವೆ, ಆಡಿಗಳಿದ್ದಾವೆ. ಎಲ್ಲ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಜನರು ನೂರಾರು ವರ್ಷದಿಂದ ಅವರಿಗೆ ಮನೆ ಹಕ್ಕುಪತ್ರ ಇರಲಿಲ್ಲ. ಅವನ್ನ ಕಂದಾಯ ಗ್ರಾಮಗಳನ್ನಾಗಿ ಮಾಡಿರಲಿಲ್ಲ. ನಾವು ಒಂದು ಐತಿಹಾಸಿಕವಾದಂತಹ ಕಾನೂನನ್ನು ಮಾಡಿ, ಹೇಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ, ದೇವರಾಜ ಅರಸನವರ ಕಾಲದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತೇಳಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ತಿದ್ದುಪಡಿ ತಂದು ಉಳುವವನ್ನೇ ಭೂಮಿ ಒಡೆಯ ಮಾಡಿದ್ರು, ಅದೇ ರೀತಿ ತಾಂಡಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ, ಹಟ್ಟಿಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ
ಮದನಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ, ಹಾಡಿಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ, ಇವರೆಲ್ಲರಿಗೂ ಕೂಡ ಅವುಗಳನ್ನು ರೆವಿನ್ಯೂ ಗ್ರಾಮಗಳನ್ನಾಗಿ ಮಾಡಿ ಅವರಿಗೆ ವಾಸಿಸುವವನೇ ಮನೆ ಒಡೆಯ ಅಂತೇಳಿ ಕಾನೂನನ್ನು ಮಾಡಿರುವುದು ಇಡೀ ದೇಶದಲ್ಲಿ ಕರ್ನಾಟಕ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಬೇರೆ ಯಾವ ರಾಜ್ಯದಲ್ಲಿ ಕೂಡ ಮಾಡಿಲ್ಲ. ಇವತ್ತು ಹೆಣ್ಣು ಮಕ್ಕಳಿಗೆ ಯಾರು ಶಾಲೆಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಪೋಸ್ಟ್ ಗ್ರಾಜ್ಯುಯೇಷನ್ ಅವರಿಗೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ₹1 ಫೀಸ್ ತಗೊಳ್ಳಲ್ಲ. ಫ್ರೀ ಎಜುಕೇಶನ್ ಟು ಆಲ್ ಗರ್ಲ್ಸ್ ಸ್ಟೂಡೆಂಟ್ಸ್. ಎಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಎಲ್ಲಾ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್. PUC ಪಾಸ್ ಮಾಡದಂತ ಎಲ್ಲಾ ಜಾತಿಯ ಧರ್ಮದ ವಿದ್ಯಾರ್ಥಿಗಳಿಗೆ ಫ್ರೀ ಲ್ಯಾಪ್ಟಾಪ್. ಬಿಜೆಪಿ ಸರ್ಕಾರದಲ್ಲಿ ಮಾಡಿದ್ದಾರೆ. ಎಲ್ಲಾದ್ರೂ ಮಾಡಿದ್ದಾರೆ ಅಂದ್ರೆ ಯಡಿಯೂರಪ್ಪನವರು ಮಾತೆತ್ತಿದ್ರೆ ಏನ್ರಿ ಮಾಡಿದ್ದೀರಿ? ಸೈಕಲ್ ಕೊಟ್ಟಿದ್ದೀರಿ, ಸೀರೆ ಕೊಟ್ಟಿದ್ದೀರಿ. ಸೈಕಲ್ ಕೊಟ್ಟಿದ್ದೀರಿ, ಸೀರೆ ಕೊಟ್ಟಿದ್ದೀರಿ. ಇನ್ನೇನು ಹೇಳಿದ್ರಿ? ಜೈಲಿಗೆ ಹೋಗಿದ್ದೀನಿ ಅಂತ ಹೇಳ್ಬೋದು. ಇಲ್ಲಿ ಬಂದು ಅಮಿತ್ ಶಾ, ನರೇಂದ್ರ ಮೋದಿ ನಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ. ನಮಗೆ ನಾಚಿಕೆ ಆಗಬೇಕು, ಮಾನ ಮರ್ಯಾದೆ ಇದ್ರೆ ಮಾತನಾಡಬಾರ್ದು. ಯಾಕಂದ್ರೆ ಪಕ್ಕದಲ್ಲೇ ಯಡಿಯೂರಪ್ಪ ಕೂತಲ್ಲಿ ಜ್ಞಾಪಕ ಆಗಲ್ಲ ಅವರು. ಕಟ್ಟ ಸುಬ್ರಹ್ಮಣ್ಯ, ಜನಾರ್ದನ್ ರೆಡ್ಡಿ, ಕೃಷ್ಣ ಶೆಟ್ಟಿ ಇವರೆಲ್ಲ ಜೈಲು ಹೋದವರಲ್ಲ. ಯಡಿಯೂರಪ್ಪನವರೇ, ನರೇಂದ್ರ ಮೋದಿ ಅವರೇ, ಅಮಿತ್ ಶಾ ಅವರು ಜೈಲಿಗೆ ಹೋಗಿದ್ದು ಬಂದಿರೋರು. ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ, ಜೈಲಿಗೆ ಹೋದವರು. ಇದಕ್ಕಿಂತ ವಿಪರೀತಾಸ, ಹಾಸ್ಯಾಸ್ಪದ ಇವ್ರಿಗೆ ಇನ್ಯಾವುದೂ ಇಲ್ಲ. ನರೇಂದ್ರ ಮೋದಿ ಅವರು 5 ಬಾರಿ ಬಂದರು ಕರ್ನಾಟಕಕ್ಕೆ. ಒಮ್ಮೆ ಆದರೂ ಕೂಡ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರ? ಜನ ನಿರೀಕ್ಷೆ ಮಾಡಿದ್ರು. ರೈತರ ಸಾಲ ಮನ್ನಾ ಬಗ್ಗೆ ಘೋಷಣೆ ಮಾಡ್ತಾರೆ ಅಂತ ನಿರೀಕ್ಷೆಯನ್ನ ಮಾಡಿದ್ರು. ಮಹದಾಯಿ ನದಿ ವಿವಾದ ಬಗ್ಗೆ ಪರಿಹಾರ ಏನಾದ್ರು ಸೂಚಿಸ್ತಾರೆ ಅಂತೇಳಿ ನಿರೀಕ್ಷೆ ಮಾಡಿದ್ರು. ಯಾವುದ್ರ ಬಗ್ಗೆನೂ ಮಾತಾಡಲಿಲ್ಲ. ಇವತ್ತು ಈ ದೇಶದ ಪ್ರಧಾನಮಂತ್ರಿಯಾಗಿ ಬಹುಶಃ ನಾನು ಅನೇಕ ಜನ ಪ್ರಧಾನಮಂತ್ರಿಗಳನ್ನು ನೋಡಿದ್ದೇನೆ. ನರೇಂದ್ರ ಮೋದಿ ಅಷ್ಟ ಸುಳ್ಳು ಹೇಳ್ತಕ್ಕಂಥ ಸುಳ್ಳುಗಾರ, ಮಹಾ ಸುಳ್ಳುಗಾರ ಪ್ರಧಾನಮಂತ್ರಿ ನಾನು ನೋಡಿರಲಿಲ್ಲ. ಅಮಿತ್ ಶಾ ಬಿಡಿ, ಅವರೇನು ಯೋಗ್ಯರಲ್ಲ ನನ್ನ ಪ್ರಕಾರ. ಅವರು ಸತ್ಯ ಹೇಳೇ ಗೊತ್ತಿಲ್ಲ, ಬಿಜೆಪಿಯವರು ಸತ್ಯ ಹೇಳೇ ಗೊತ್ತಿಲ್ಲ. ಇವತ್ತು ದೇಶದಲ್ಲಿ ದಲಿತರು ಆತಂಕದಿಂದ, ಅಲ್ಪಸಂಖ್ಯಾತರು ಆತಂಕದಿಂದ ಬದುಕತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಸತ್ತ ಪ್ರಾಣಿಗಳ ಚರ್ಮ ಸುಲಿದ್ರೆ, ಗೋಮಾಂಸ ತಿಂದ್ರೆ, ಕುದುರೆ ಮೇಲೆ ಹೋದ್ರೆ, ದೇವಸ್ಥಾನ ಪ್ರವೇಶ ಮಾಡಿದ್ರೆ, ಮೀಸೆ ಬಿಟ್ರೆ, ಈ ಕ್ಷುಲ್ಲಕ ಕಾರಣಗಳನ್ನು ನೆಪ ಮಾಡಿಕೊಂಡು ಈ ವರ್ಗದ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರಲ್ಲ, ಇದನ್ನ ನಾವು ಸಹಿಸಿಕೊಳ್ಬೇಕಾ? ಕಾಂಗ್ರೆಸ್ ಪಕ್ಷ ಇದನ್ನ ತೀವ್ರವಾಗಿ ಖಂಡಿಸ್ತದೆ ಅಂತಕ್ಕಂಥದನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ದಲಿತರ ಪರವಾಗಿ ಕಾಂಗ್ರೆಸ್ ಪಕ್ಷ ಸದಾ ನಿಮ್ಮ ರಕ್ಷಣೆಗೆ ನಿಲ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊನ್ನೆ ಕೋರ್ಟ್ನಲ್ಲಿ ದಲಿತರ ಮೇಲೆ ದೌರ್ಜನ್ಯ ಕಾಯ್ದೆ ಏನಿದೆ ಅದನ್ನು ದುರ್ಬಲಗೊಳಿಸ್ತಾರೆ ಅಂತೇಳಿ ಆತಂಕದಿಂದ ಪ್ರತಿಭಟನೆಯನ್ನು ಮಾಡಿದರು. 9 ಜನರ ಕೊಲೆಯಾಯಿತು. 9 ಜನ ದಲಿತರ ಕೊಲೆಯಾಯಿತು. ನರೇಂದ್ರ ಮೋದಿ ಅವರೇ, ಇದು ನಿಮ್ ಕಣ್ಣು ಕಾಣಲ್ವೇನ್ರಿ?
ನೀವು ದಲಿತರ ಬಗ್ಗೆ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ? ನಿಮ್ಮ ಮಂತ್ರಿ ಹೇಳ್ತಾರೆ ಹೆಗ್ಡೆ, ಅನಂತ್ ಕುಮಾರ್ ಹೆಗ್ಡೆ ಮಂತ್ರಿ ಆಗಲಿಕ್ಕೆ ನಾಲಾಯಕ್. ಅವ್ರು ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದಿರೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ. ಅಮಿತ್ ಶಾ ಒಂದು ಸಭೆ ಮಾಡಿದ್ರು ಮೈಸೂರಿನಲ್ಲಿ, ದಲಿತರ ಸಂವಾದ. ಅಲ್ಲಿ ಒಬ್ರು ದಲಿತರು ಪ್ರಶ್ನೆ ಮಾಡಿದ್ರು, ಅಮಿತ್ ಶಾ ಅವರೇ, ಇವತ್ತು ಅನಂತ್ ಕುಮಾರ್ ಹೆಗ್ಡೆ ಅವರು ಈ ರೀತಿ ಹೇಳಿದ್ದಾರಲ್ಲ, ನಿಮ್ಮ ಉತ್ತರ ಏನು ಅಂತ ಹೇಳೋದಕ್ಕೆ ಅಮಿತ್ ಶಾ ಹೇಳ್ತಾರೆ, ಅವ್ರ ಸ್ಟೇಟ್ಮೆಂಟ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಎಂತ ಸುಳ್ಳು. ಅವ್ರು ಮರುಪ್ರಶ್ನೆ ಕೇಳ್ತಾರೆ ದಲಿತ ಮುಖಂಡ, ಹಾಗಾದ್ರೆ ನೀವು ಯಾಕೆ ಅವರನ್ನ ಮಂತ್ರಿಮಂಡಲದಲ್ಲಿ ಇಟ್ಕೊಂಡಿದ್ದೀರಿ, ಅವ್ರನ್ನ ಕೂಡಲೇ ವಜಾ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಇಲ್ಲ ಶಾ. ಅವ್ರ ಪ್ರಾಕ್ಷಿ ಪಕ್ಷದವರನ್ನ ಬಿಟ್ಟು ಆ ವ್ಯಕ್ತಿಯನ್ನ ಆಚೆ ಕಳಿಸ್ತಾರೆ. ನಾಚಿಕೆ ಆಗಬೇಕು. ನಾನು ಹೇಳ್ತೇನೆ, ಅಮಿತ್ ಶಾ ಗೊತ್ತಿಲ್ದೇನೆ, ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ದೇನೆ ಅನಂತ್ ಕುಮಾರ್ ಹೆಗ್ಡೆ ಇಂಥ ಸ್ಟೇಟ್ಮೆಂಟ್ ಅನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಅವರ ಇಡನ್ ಅಜೆಂಡಾ ತೋರಿಸ್ತದೆ ಅಂತಕ್ಕಂಥದ್ದನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವರು ದಲಿತ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು. ಇವತ್ತು ಹಿಂದುಳಿದವರ ಸಮಾವೇಶ ಮಾಡಿದ್ದಾರೆ ಕಾಗಿನೆಲೆಯಲ್ಲಿ. ಹಿಂದುಳಿದವರ ಸಮಾವೇಶ ನಾಚಿಕೆ ಆಗಬೇಕು. ರಾಮಾ ಜೋಯಿಸ್, ರಾಜೀವ್ ಗಾಂಧಿ ಅವರು 73-74 ತಿದ್ದುಪಡಿಗಳನ್ನು ತಂದು ಹಿಂದುಳಿದವರಿಗೆ, ದಲಿತರಿಗೆ, ಮಹಿಳೆಯರಿಗೆ ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ, ಅರ್ಬನ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮೀಸಲಾತಿಯನ್ನು ಕೊಟ್ಟರು. ಆ ಮೀಸಲಾತಿಯನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದವರು ರಾಮಾ ಜೋಯಿಸ್ ಅವರು. ಅವತ್ತು ಇವರ ಪಕ್ಷದ ರಾಜ್ಯಸಭಾ ಸದಸ್ಯರಾಗಿದ್ದರು. ಮಿಸ್ಟರ್ ಯಡಿಯೂರಪ್ಪ, ಈಶ್ವರಪ್ಪ, ಹಿಂದುಳಿದ ಜಾತಿಗೆ ಸೇರಿದವರು ಈಶ್ವರಪ್ಪ. ನೀವು ಪ್ರಶ್ನೆ ಮಾಡಿದ್ರೇನ್ರಿ ರಾಮಾ ಜೋಯಿಸ್ನವರಿಗೆ? ಯಾಕೆ ಪ್ರಶ್ನೆ ಹೋಗಿದ್ದೀರಿ ನೀವು ಅಂತ ಕೇಳಿದ್ರೇನ್ರಿ? ನಿಮ್ಗೆ ನಾಚಿಕೆ ಆಗಲ್ಲ ಹಿಂದುಳಿದವ್ರ ಬಗ್ಗೆ ಮಾತಾಡಲಿಕ್ಕೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ನೀವು ಸಾಮಾಜಿಕ ನ್ಯಾಯದ ವಿರೋಧಿಗಳು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ದಲಿತರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ರೈತರ ವಿರೋಧಿಗಳು. ಯಾವತ್ತೂ ಕೂಡ ಮೀಸಲಾತಿ ಪರವಾಗಿಲ್ಲ, ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ಅದರಿಂದ ನಾವೆಲ್ಲರೂ ಕೂಡ ಇವತ್ತು ಸಾಮಾಜಿಕ ನ್ಯಾಯ ಬಯಸ್ತಕ್ಕಂಥವ್ರು, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಬಹಳ ಎಚ್ಚರಿಕೆಯಿಂದ ಇವತ್ತು ತಮ್ಮ ತೀರ್ಮಾನವನ್ನು ಮಾಡಬೇಕು ಅಂತೇಳಿ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾವ ಕಾರಣಕ್ಕೂ ಕೂಡ ದಲಿತರು, ಮಹಿಳೆಯರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸಬಾರದು. ಇವತ್ತು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಯಾವುದಾದರೂ ಪಕ್ಷಕ್ಕೆ ಸಿದ್ಧಾಂತ ಇದ್ರೆ, ಕಾರ್ಯಕ್ರಮ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿರ್ತಕ್ಕಂಥ ಪಕ್ಷಕ್ಕೆ ಮಾತ್ರ ಹೊರತು ಬೇರೆ ಯಾವುದೇ ಪಕ್ಷಕ್ಕೆ ಇಲ್ಲ. ಇನ್ನು ಜೆಡಿಎಸ್ನವರು ಅವಕಾಶವಾದಿಗಳು, ಅವರೇನು ಅಧಿಕಾರಕ್ಕೆ ಬರಲ್ಲ, ಅವರ ಸಿದ್ಧಾಂತ ಕಾರ್ಯಕ್ರಮ ಏನಿಲ್ಲ. ಯಾವ ಪಕ್ಷಕ್ಕೂ ಮೆಜಾರಿಟಿ ಬರದೇ ಹೋದ್ರೆ ಯಾರು ಕರೀತಾರೆ ಅಲ್ಲಿ ಹೋಗ್ಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಜೆಡಿಎಸ್ನವರಿಗೆ ವೋಟ್ ಹಾಕಬೇಡಿ. ಒಂದು ವೇಳೆ ಜೆಡಿಎಸ್ನವರಿಗೆ ನೀವು ವೋಟ್ ಹಾಕಿದ್ರೆ ಪರೋಕ್ಷವಾಗಿ ಕೋಮುವಾದಿ ಬಿಜೆಪಿಗೆ ಬೆಂಬಲ ಕೊಟ್ಟಾಗ ಆಗ್ತದೆ. ದಯವಿಟ್ಟು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯನ್ನ, ಕೋಮುವಾದಿ ಬಿಜೆಪಿಯನ್ನ, ಅವಕಾಶವಾದಿ ಜೆಡಿಎಸ್ ಅನ್ನ, ಕುಟುಂಬ ರಾಜಕಾರಣ ಮಾಡ್ತಕ್ಕಂಥ ಜೆಡಿಎಸ್ ಅನ್ನ ಇವತ್ತು ತಿರಸ್ಕರಿಸಿ
ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿರ್ತಕ್ಕಂಥ ಎಲ್ಲರನ್ನೂ ಒಳಗೊಂಡಂತ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕು. ಈ ಜಿಲ್ಲೆಯಲ್ಲಿ ಎಲ್ಲಾ ಸ್ಥಾನಗಳನ್ನು ಕೂಡ ಗೆಲ್ತಕ್ಕಂಥ ರೀತಿಯಲ್ಲಿ ತೀರ್ಮಾನ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಮಲ್ಲಿಕಾರ್ಜುನ, ಶಿವಶಂಕರಪ್ಪ ಮತ್ತೆ ಎಲ್ಲ ಎಂಎಲ್ಎಗಳು, ಶಾಂತನಗೌಡ, ರಾಜಣ್ಣ, ರಾಜೇಶ್, ರವೀಂದ್ರ ಮತ್ತೆ ಶಿವಮೂರ್ತಿ, ರಾಜಣ್ಣ ಹೇಳಿದ್ನಲ್ಲ, ಇವರೆಲ್ಲರೂ ಕೂಡ ಇವತ್ತು ಇಂಥ ಒಂದು ಒಳ್ಳೆಯ ಸಂಘಟನೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿದ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.